ತ್ವರಿತಗತಿಯಲ್ಲಿ ಸಾಗಿದ ಕ್ರಸ್ಟ್ ಗೇಟ್ ಕಾಮಗಾರಿ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಈ ಬೇಸಿಗೆಯಲ್ಲೂ ಕೂಡ ಗೇಟ್ ಕೂಡಿಸುವುದು ಅನುಮಾನ. ಈವರೆಗೆ 16 ಕ್ರಸ್ಟ್ ಗೇಟ್ಗಳು ಮಾತ್ರ ತಯಾರಾಗಿವೆ. ಇನ್ನು 17 ಕ್ರಸ್ಟ್ ಗೇಟ್ಗಳು ತಯಾರಾಗಬೇಕಾಗಿದೆ. 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ 1 ವರ್ಷದ ಮೇಲಾಗಿದೆ. ಸದ್ಯ 70 TMC ನೀರು ತುಂಗಭದ್ರಾ ಜಲಾಶಯದಲ್ಲಿದೆ. ಗೇಟ್ ಕೂಡಿಸುವುದಕ್ಕೆ 40 TMC ನೀರು ಜಲಾಶಯದಲ್ಲಿ ಇರಬೇಕು. ಇನ್ನು 30 TMC ನೀರು ಖಾಲಿ ಮಾಡಬೇಕು. 30 TMC ನೀರು ಖಾಲಿ ಮಾಡಿದ ಬಳಿಕ ಗೇಟ್ಗಳ ಜೋಡಣೆ. ಇನ್ನು 6 ತಿಂಗಳಲ್ಲಿ 17 ಕ್ರಸ್ಟ್ ಗೇಟು ತಯಾರಾಗತ್ತಾ? 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ ಆಗಿರುವಂಥ ಜಲಾಶಯ ಇದು. ನೋಡಿ, ಈ ಬೇಸಿಗೆಯಲ್ಲೂ ಕೂಡ ಗೇಟನ್ನು ಕೂಡಿಸೋದು ಅನುಮಾನ. ಈ ಮಳೆಗಾಲ ಅಂತೂ ಬಿಡಿ, ಆಗದೇ ಇಲ್ಲ ಅಂತ ರಿಸ್ಕ್, ಅದು ಕೈ ಹಾಕೋದಕ್ಕಾಗಲ್ಲ, ಅದು ಮತ್ತೆ ಸಾಧ್ಯನೂ ಇಲ್ಲ ಅಂತ. ಬಟ್ ಬೇಸಿಗೆಲಾದರೂ ಆಗುತ್ತಾ? ಇದು ಅನುಮಾನ ಅಂತ ಹೇಳ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹೇಗೆ ಗೇಟನ್ನು ಕೂಡಿಸ್ತಾರೆ, ಅಲ್ಲಿನ ಸಿದ್ಧತೆಗೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಜೀವನಾಡಿಯಾದ ತುಂಗಭದ್ರಾ ಡ್ಯಾಮ್ನ 19 ಮತ್ತು 20ನೇ ಕ್ರಸ್ಟ್ ಗೇಟ್ ಏನ್ ಕಿತ್ತೋಗಿತ್ತೋ, ಆ ಕಿತ್ತೋಗಿರುವ ಹಿನ್ನೆಲೆಯಲ್ಲಿ 2ನೇ ಬೆಳೆಗೆ ಕೂಡ ಈ ಬಾರಿ ರೈತರಿಗೆ ನೀರು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ನಡೆದ ICC ಸಭೆಯಲ್ಲಿ ತೀರ್ಮಾನ ಕೂಡ ಮಾಡಲಾಗಿತ್ತು. ಅದೇ ಹಿನ್ನೆಲೆಯಲ್ಲಿ ಈಗ ಕ್ರಸ್ಟ್ ಗೇಟ್ ಗಳು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗ್ರೌಂಡ್ ರಿಪೋರ್ಟ್ ನಾವು ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ನೀವು ಸಹ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕ್ರಸ್ಟ್ ಗೇಟ್ ಗಳನ್ನ ಏನಿದೆ ರೆಡಿ ಮಾಡ್ತಾ ಇರುವಂತದ್ದನ್ನ ಗಮನಿಸಬಹುದಾಗಿದೆ. ತುಂಗಭದ್ರಾ ಜಲಾಶಯದ 16 ಲಕ್ಷ ಎಕರೆ ಪ್ರದೇಶದಲ್ಲಿ ಈ ಬಾರಿ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ರಾಜ್ಯದ ವಿಜಯನಗರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ, ರಾಯಚೂರು, ಆಂಧ್ರ ಪ್ರದೇಶ, ಅನಂತಪುರ, ಕಡಪ ಮತ್ತು ಕರ್ನೂಲ್, ತೆಲಂಗಾಣದ ಮಹಬೂಬ್ ನಗರ ಸೇರಿದಂತೆ ಈ ಬಾರಿಯ ತುಂಗಭದ್ರಾ ಜಲಾಶಯನ ನಂಬಿಕೊಂಡಿರುವಂತ ಈ ರೈತರಿಗೆ ಸಾಕಷ್ಟು ಈ ಬಾರಿ ನೀರಿನ ಸಮಸ್ಯೆ ಅಂತೂ ಕೂಡ ಆಗುವುದಿದೆ. ಜೊತೆಗೆ ಈ ಬಾರಿ ನೀರು ಖಾಲಿ ಆದ ಕೂಡಲೇ ನಾವು ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸಿ ಕೆಲಸ ಮಾಡ್ತೀವಿ ಅಂತ ಈಗ ಸರ್ಕಾರ ಕೂಡ ಮೊನ್ನೆ ICC ಸಭೆಯಲ್ಲಿ ನಿರ್ಧಾರ ಕೂಡ ಮಾಡಲಾಗಿದೆ. ಆದ್ರೆ ಡಿಸೆಂಬರ್ ಬಂದ್ರೂ ಕೂಡ ಇದುವರೆಗೂ ಬರೀ 16 ಗೇಟ್ಗಳನ್ನ ಮಾತ್ರ ಇಲ್ಲಿ ರೆಡಿ ಮಾಡಲಾಗಿದೆ. ಇನ್ನೂ 17 ಗೇಟ್ಗಳೇನಿತ್ತು ಅವು ರೆಡಿ ಕೂಡ ಆಗಿಲ್ಲ. ಹೀಗಾಗಿ ಕ್ರಸ್ಟ್ ಗೇಟ್ ಗಳನ್ನ ರೆಡಿ ಮಾಡೋದು ಯಾವಾಗ, ಮತ್ತೆ ಕೂಡಿಸಿ ನಮ್ಗೆ ನೀರು ಸಿಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ, ಈಗ ನಡೀತಾ ಇರುವಂತ ಕ್ರಸ್ಟ್ ಗೇಟ್ 2ನೇ ಕ್ರಸ್ಟ್ ಗೇಟ್ ಇದು. ಈಗ ಈ ಕ್ರಸ್ಟ್ ಗೇಟ್ ಗಳಿಗೆ ಫೈನಲ್ ಹಂತಕ್ಕೆ ಕೂಡ ಬಂದಿರುವಂತದ್ದು. ಅದರಲ್ಲೂ 16 ಕ್ರಸ್ಟ್ ಗೇಟ್ ಏನಿದ್ದು 16 ಕ್ರಸ್ಟ್ ಗೇಟ್ಗಳ ಪೇಂಟಿಂಗ್ ಸಮೇತವಾಗಿ ಈಗ ಮಾಡಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿಯ ಬೋರ್ಡಿನ ಅಧಿಕಾರಿಗಳು ಸಹ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಆದ್ರೆ ಕಳೆದ ಸುಮಾರು ಬಾರಿ ಹೇಳ್ತಾನೆ ಇದ್ರು, ನಾವು 2ನೇ ಬೆಳೆಗೆ ಕೂಡ ರೈತರಿಗೆ ನೀರು ಸಿಗೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿರುವಂತ ಸರ್ಕಾರ ಈಗ 2ನೇ ಬೆಳೆಗೆ ಕೂಡ ನಾವು ನೀರನ್ನ ಕೊಡೋದಿಲ್ಲ, 2ನೇ ಬೆಳೆಗೆ ಕೂಡ ನೀರನ್ನ ಸಿಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. 32 ಕ್ರಸ್ಟ್ ಗೇಟ್ಗಳನ್ನ ರೆಡಿ ಮಾಡ್ಕೊಂಡಾಗ ಮಾತ್ರ ತುಂಗಭದ್ರಾ ಡ್ಯಾಮ್ಗೆ ಪೂರ್ತಿ ನೀರೆಲ್ಲ ಖಾಲಿ ಮಾಡಿಕೊಂಡು 32 ಗೇಟ್ಗಳನ್ನ ಹಾಕ್ಲಿಕ್ಕೆ ಅವಕಾಶಗಳು ಸಿಗುತ್ತೆ. ಯಾವುದೇ ಕಾರಣಕ್ಕೂ ಈ ಬಾರಿ ಕೂಡ 2ನೇ ರೀತಿಯಾಗಿ ಬೆಳೆಗೆ ನೀರು ಸಿಗೋದಿಲ್ಲ ಅಂತ ICC ಸಭೆಯಲ್ಲಿ ತೀರ್ಮಾನ ಆಗಿರೋದ್ರಿಂದಾಗಿ ಏನು ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಕೂಡ ಒಂದು ಕಡೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಆದಷ್ಟು ಬೇಗ ರೈತರ ಒತ್ತಾಯ ಏನಂದ್ರೆ, ನಮಗೆ ಸಿಗಬೇಕಾಗಿರುವಂತ ನೀರನ್ನ ಕೊಡಿ, ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ. ಕೂಡ ಬಂದಿದೆ. ಅದಾದ್ಮೇಲೂ ಕೂಡ 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ನಾನು ಬಂದಿದ್ದೆ. ಆಗ 2 ಮಾತ್ರ ಗೇಟು ಇನ್ನೂ 50% ಆಗಿತ್ತು ನಾನು ಬಂದಾಗ ಕಳೆದ. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32. 32 ಆಗ್ಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬಹುದು ಅಂತ. ಸೊ ಅದಾದ್ಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಳೆ ಶುರುವಾಗ್ತೈತೆ. ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಬಣಕ್ಕೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗ್ತೈತೆ. ಹಿಡಿದಿಡಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. ಈಗ 2 ವರ್ಷದ್ದು ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತೈತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀರಿ ಅಂತ. ಆ ಥರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವೆಂಬರ್ ಡಿಸೆಂಬರ್ ವರೆಗೂ ಹೋಗ್ಬೋದು. ಅಂದ್ರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲುನು ಕೂಡ ಪೇಮೆಂಟ್ ಆಗಿಲ್ಲಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗೆ ತಿಂಗಳಾನ್ಗಟ್ಲೆ ಆಗಿದೆ. ಇನ್ನೂ ಬಿಲ್ ಪೇ ಆಗ್ತಾ ಇಲ್ಲ. ಯಾಕಂದ್ರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವ್ನು ಕೆಲಸ ಮಾಡಲ್ಲ.
ಒಟ್ಟಾರೆ ಈ ಡ್ಯಾಮ್ನ ಪರಿಸ್ಥಿತಿ, ಒಂದ್ ಕಡೆ ರೈತರು ಎರಡನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತೂ ಗಮನನೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗುವಂತ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷನೂ ಕೂಡ ಬೆಳೆಗೆ ಸಿಗೋ ಅಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ಗೇಟ್ ಹೊಡೆದೋದಾಗ